ತಾಲೂಕಿನ ಸಾದುಗೋನಹಳ್ಳಿಯಲ್ಲಿರುವ ಮಾತೃಭೂಮಿ ಅನಾಥಾಶ್ರಮದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡ ಉದ್ಯಮಿ ಮಾಚಗೋನಹಳ್ಳಿ ನಾಗರಾಜು ಗಣ್ಯರಿಂದ ಅಭಿನಂದನೆ. ಕೃಷ್ಣರಾಜಪೇಟೆ ತಾಲೂಕಿನ ಎಳನೀರು ವ್ಯಾಪಾರಿಗಳು ಹಾಗೂ ಸಮಾಜ ಸೇವಕರಾದ ಉದ್ಯಮಿ ಮಾಚಗೋನಹಳ್ಳಿ ನಾಗರಾಜು ಅವರು ತಮ್ಮ ಪತ್ನಿ ದಿವ್ಯಾ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಮಾತೃಭೂಮಿ ಅನಾಥಾಶ್ರಮದ ವಯೋವೃದ್ಧರು ಹಾಗೂ ಮಹಿಳೆಯರೊಂದಿಗೆ ಆಚರಿಸಿಕೊಂಡರು. ದಾಳಿಂಬೆ ಹಾಗೂ ಗುಲಾಬಿ ಹೂವಿನ ಸಸಿಗಳನ್ನು ನೆಟ್ಟು ನೀರೆರೆದು ಪರಿಸರ ಕಾಳಜಿ ಮೆರೆದ ಉದ್ಯಮಿ ನಾಗರಾಜು ಅನಾಥಾಶ್ರಮಕ್ಕೆ ಅಗತ್ಯವಾಗಿ ಬೇಕಾಗಿದ್ದ ಕುಕ್ಕರ್ ಹಾಗೂ ಇತರೆ ಪರಿಕರಗಳನ್ನು ಆಶ್ರಮದ ವ್ಯವಸ್ಥಾಪಕ ಜೈ ಹಿಂದ್ ನಾಗಣ್ಣ ಅವರಿಗೆ ಹಸ್ತಾಂತರಿಸಿದರು. ಆಶ್ರಮದಲ್ಲಿರುವ 50ಕ್ಕೂ ಹೆಚ್ಚಿನ ಅನಾಥ ಬಂಧುಗಳಿಗೆ ಬಾಳೆ ಎಲೆ ಹಾಕಿ ಸಿಹಿ ಪೊಂಗಲ್, ಖಾರ ಪೊಂಗಲ್, ಮೈಸೂರು ಪಾಕ್, ಮೊಸರು, ಬಾಳೆಹಣ್ಣು ಬಡಿಸಿ ಆಶ್ರಯ ವಾಸಿಗಳ ಮುಖದಲ್ಲಿ ಕಂಡ ಸಂತೋಷ ಹಾಗೂ ಸಂಭ್ರಮವನ್ನು ಕಣ್ತುಂಬಿಕೊಂಡರು. ಹೊಟ್ಟೆ ತುಂಬ ಕೇಳಿ ಬಡಿಸಿಕೊಂಡು ಊಟ ಮಾಡಿ ನಿಮ್ಮ ಮುಖದಲ್ಲಿ ಕಾಣುತ್ತಿರುವ ಸಂತೋಷ ಸಂಭ್ರಮವೇ ನಮಗೆ ಆಶೀರ್ವಾದವಾಗಿದೆ ಎಂದು ಊಟ ಬಡಿಸಿದ ಉದ್ಯಮಿ ನಾಗರಾಜು ಅವರ ಪತ್ನಿ ಮಹಿಳಾ ಹೋರಾಟಗಾರ್ತಿ ದಿವ್ಯಾ ಕಣ್ತುಂಬಿಕೊಂಡರು. ಸಮಾಜ ಸೇವಕ ಉದ್ಯಮಿ ಡಾಕ್ಟರ್ ಪುಟ್ಟಣ್ಣ ಮಾತನಾಡಿ, ಹುಟ್ಟುಹಬ್ಬವನ್ನು ಅನಾಥರೊಂದಿಗೆ ಆಚರಿಸಿಕೊಂಡ ನಾಗರಾಜು ಅವರ ಸಮಾಜಮುಖಿ ಕಾಳಜಿಯನ್ನು ಪ್ರಶಂಸಿಸಿದರು. ಉಳ್ಳವರು, ಬಡವರು ಹಾಗೂ ತೊಂದರೆಯಲ್ಲಿರುವ ನೊಂದ ಜನರು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನು ಚಾಚಬೇಕು. ಈ ದಿಕ್ಕಿನಲ್ಲಿ ದಿವ್ಯಾ ನಾಗರಾಜು ದಂಪತಿಗಳು ಅನಾಥರೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಸಂಭ್ರಮಿಸಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದರು.